ನನ್ನ ಮಗನನ್ನ ದಯಮಾಡಿ ಜೈಲಿಗೆ ಹಾಕಿ, ಇಲ್ಲ ಅಂದ್ರೆ ನಂಗೆ ಸಾಯಿಸೋದಕ್ಕಾದ್ರೂ ಪರ್ಮಿಷನ್ ಕೊಡಿ ಎಂದು ತಾಯಿಯೊಬ್ಬರು ಬೇಡಿಕೊಂಡಂತಹ ಪರಿ ಇದು ನೋಡಿ. ಯಾವುದೇ ಒಬ್ಬ ತಾಯಿ ಈ ವಿಷಯ ಮಾತನಾಡ್ತಾಳ ಎಂದು ತಾವು ಆಲೋಚನೆಯನ್ನ ಮಾಡಬಹುದು. ಎಸ್, ಖಂಡಿತವಾಗಿ ಈ ತಾಯಿಯ ನೋವು ಎಷ್ಟಿತ್ತು ಅಂದ್ರೆ, ಮಗ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ, ಅವನನ್ನ ಉಳಿಸಿಕೊಡಿ ಎಂದು ಮಾನವೀಯತೆಯಿಂದ ಕಳಕಳಿ ಸಾರ್ವಜನಿಕರಲ್ಲಿ ಮಾಡ್ತಾ ಇದ್ರು. ಸರ್, ನನ್ ಮಗ ಸರಿ ಇಲ್ಲ, ಗಾಂಜಾ ಹೊಡಿತಾನೆ, ಡ್ರಗ್ಸ್ ತಗೋತಾನೆ, ಸಿಕ್ಕವರ ಮೇಲೆ ಹೊಡೆದಾಡಕ್ಕೆ ಹೋಗ್ತಾನೆ, ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತಾಡ್ತಾನೆ, ಕೀಟ್ಲೆ ಮಾಡ್ತಾನೆ, ಜನರ ಕೈಲಿ ದಿನ ವಧೆ ತಿಂತಾನೆ. ಅದನ್ನ ನಾನು ನೋಡಕ್ ಆಗ್ತಾ ಇಲ್ಲ ಸರ್. ಕೈಕಾಲು ಮುರಿದು ಹಾಕ್ತಾರೆ ಜನಗಳು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ಮರ್ಯಾದೆ ಹೋಗ್ತಾ ಇದೆ ಸರ್ ನಮ್ದು. ದಯಮಾಡಿ ನನ್ನ ಮಗನ್ನ ಜೈಲಿಗೆ ಹಾಕ್ಬಿಡಿ, ಇಲ್ಲ ಅಂದ್ರೆ ನನಗೆ ಅವನನ್ನ ಸಾಯಿಸೋದಕ್ಕಾದ್ರೂ ಪರ್ಮಿಷನ್ ಕೊಡಿ ಎಂದು ತಾಯಿಯೊಬ್ಬಳು ಮನದಾಳದ ನೋವನ್ನ ಹೇಳ್ತಾ ಇದ್ಲು. ಹೌದು, ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಇದು ತುರುವೇಕೆರೆ ಪಟ್ಟಣದಲ್ಲಿ ಸಣ್ಣ ಹೋಟೆಲ್ ಇಟ್ಟುಕೊಂಡು ಜೀವನ ನಡೆಸುತ್ತಿರುವ ರೇಣುಕಮ್ಮರ ನೋವಿನ ಕಥೆ. ತಮ್ಮ 20 ವರ್ಷ ವಯೋಮಾನದ ಮಗ ಅಭಿ ಕೆಟ್ಟ ಸ್ನೇಹಿತರ ಸಹವಾಸಕ್ಕೆ ಬಿದ್ದು ಕಲಿಯಬಾರದ ಚಟಗಳನ್ನೆಲ್ಲ ಕಲಿತಿದ್ದಾನೆ. ಚಟಗಳಿಂದ ಮುಕ್ತಗೊಳಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇನೆ, ಆದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ತುರುವೇಕೆರೆ ಪಟ್ಟಣದಲ್ಲಿ ಗಾಂಜಾ ಸೇರಿದಂತೆ ಹಲವಾರು ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದೆ. ಇದು ಯುವಕರನ್ನ ಹಾಳು ಮಾಡ್ತಾ ಇದೆ. ದಯವಿಟ್ಟು ನನ್ನ ಮಗನಿಗೆ ಆದಂತಹ ಗತಿ ಬೇರೆ ಮಕ್ಕಳಿಗೂ ಆಗೋದು ಬೇಡ. ಪೊಲೀಸ್ನವರು ಅಥವಾ ಕಾನೂನು ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇರುವಂತಹ ಒಬ್ಬೊಬ್ಬ ಮಕ್ಕಳನ್ನ ಉಳಿಸಿಕೊಡಿ ಎಂದು ದಯಮಾಡಿ ಕೇಳ್ಕೊಳ್ತಾ ಇದ್ರು. ನಿಮ್ಮ ಮಗನ ಹೆಸರೇನು? ಅಭಿಷೇಕ್. ಹೇಳು, ಏನ್ ಮಾಡು? ಇವು ಗಾಂಜಾ ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿದ್ದಾನೆ. ನಾನು ಸ್ಟೇಷನ್ ಹತ್ರ ಹೋಗಿ ಎಲ್ಲ ಹೇಳಿದ್ರು, ನಾವೇನು ಮಾಡಕ್ಕಾಗಲ್ಲಮ್ಮ ಅಂತಾರೆ ಪೊಲೀಸ್ನವರು. ನಾನು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಲ್ಲ ಇದು ಮಾಡಿದೀನಿ. ಅವನು ಡ್ರಗ್ಸ್ ಇವಕ್ಕೆಲ್ಲ ಅಡಿಕ್ಟ್ ಆಗಿ ಈ ತರ ಆಡ್ತಾ ಇದ್ದಾನೆ. ಅವ್ನ ತಲೆ ಸರಿಲ್ಲ ಅವನ್ಗೆ. ಅವಕ್ಕೆಲ್ಲ ಈಗ ಅವನು 3-4 ವರ್ಷದಿಂದ ಈ ತರ ಅವನು ಎಲ್ಲ ಅಡಿಕ್ಟ್ ಆಗಿದ್ದಾನೆ. ಅವನು ನಾನೇ ಸ್ಟೇಷನ್ ಹತ್ರ ಹೋಗಿ ಎಲ್ಲ ಮಾಡಿದೀನಿ, ಏನು ಮಾಡಕ್ಕಾಗಲ್ಲ ಅಂತಾರೆ ಅವರು. ಈಗ ಏನಾರ ಒಂದು ಇದು ಮಾಡಿ ಅಷ್ಟೇ. ಇವ್ನಿಗೆ ಒಳಗಡೆ ಸತ್ತೋಗ್ತಾನೆ, ಹೊರಗಡೆ ಇದ್ರೆ ಸತ್ತೋಗ್ತಾನೆ. ಎಲ್ಲ ಒಬ್ಬ ಮಗ ಇರ್ತಾನೆ ಅನ್ಕೊಂಡು ಸುಮ್ನೆ ಇರ್ತೀನಿ. ಇರೋದೊಬ್ಬ ಮಕ್ಳುಗಳು ಇವ್ರು ಈ ತರ ಮಾಡ್ಬಿಟ್ರಿ, ಇರೋದೊಬ್ಬ ಮಕ್ಳು ಸತ್ತೋಗ್ಬಿಟ್ರಿ, ಯಾವ ತರ ತಾಯ್ದಿರ್ ಬದುಕೋದು? ನಿಮ್ಮ ಹೆಸರೇನಮ್ಮ? ರೇಣುಕಾ. ಇರೋದೊಬ್ಬ ಮಕ್ಳು ಈ ತರ ಇಂಥವಕ್ಕೆಲ್ಲ ಚಟಗಳಿಗೆ ಅದು ಎಲ್ಲಿಂದ ಬರುತ್ತೆ ಅದೆಲ್ಲ ಹಿಡಿಬೇಕು ತಾನೆ. ಇವ್ರು ಸುಮ್ಮನೆ 3% ಇದಾರೆ, 3% ಹುಡುಗ ಎಲ್ಲ ಅದಕ್ಕದು ಎಲ್ಲ ಅವ್ರಿಗೆ ಗಾಂಜಾ ಹೊಡಿಯವ್ರೆ. ಇವ್ನ ಹಿಡ್ಕೊಂಡು ಅದೇನ್ ಕಾಂಟ್ಯಾಕ್ಟ್ ಲಿಸ್ಟ್ ತಗೊಂಡು ಎಲ್ಲರನ್ನು ಹೇಳ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಿ ಏನು ಮಾಡಿ ಇದ್ ಮಾಡಿ ಅಷ್ಟೇ ಇರತ್ತೆ. ಒಬ್ಬ ತಾಯಿಗೂ ಇರೋದೊಬ್ಬ ಮಕ್ಕಳನ್ನ ಉಳಿಸ್ರಿ ಅಷ್ಟೇ. ದೇವಿ ಎಲೆಕ್ಟ್ರೋ ವರ್ಲ್ಡ್ ಗುಬ್ಬಿ. ನಮ್ಮಲ್ಲಿ ಎಲ್ಲಾ ತರಹದ ಫ್ರಿಡ್ಜ್ಗಳು, ಎಲ್ಇಡಿ ಟಿವಿಗಳು, ಎಲ್ಲಾ ಕಂಪನಿಯ ವಿಶೇಷ ಮೊಬೈಲ್ಗಳು, ಎಲ್ಲಾ ಕಂಪನಿಯ ವಾಷಿಂಗ್ ಮಿಷಿನ್ಗಳು, ಕುಕ್ಕರ್ಗಳು, ಮಿಕ್ಸಿಗಳು, ಪ್ರೀಮಿಯಂ ಸೋಫಾ ಸೆಟ್ಗಳು, ವಾಟರ್ ಫಿಲ್ಟರ್, ಮಂಚಗಳು, ಗ್ಯಾಸ್ ಸ್ಟವ್ ಸೇರಿದಂತೆ ಮನೆಗೆ ಬೇಕಾದ ಎಲ್ಲಾ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಮ್ಮಲ್ಲಿ ವಿಶೇಷವಾಗಿ ₹1 EMI ಕಟ್ಟಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ. 0% ಇಂಟ್ರೆಸ್ಟ್, ಅಪ್ ಟು 80% ಡಿಸ್ಕೌಂಟ್, ಅಪ್ ಟು 30% ಎಕ್ಸ್ಚೇಂಜ್ ಆಫರ್, 36 months EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷ ಆಫರ್ಗಳು ನಮ್ಮಲ್ಲಿ ಲಭ್ಯವಿದೆ. ದೇವಿ ಎಲೆಕ್ಟ್ರೋ ವರ್ಲ್ಡ್, ಅಭಿನಂದನ್ ಹಾಸ್ಪಿಟಲ್ ಮುಂಭಾಗ, NH 206 ರಸ್ತೆ, ಗುಬ್ಬಿ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆಯನ್ನ ಭಾನುವಾರದಂದು ಪಿಎಸ್ಐ ರಾಮಚಂದ್ರಪ್ಪರವರ ನೇತೃತ್ವದಲ್ಲಿ ಮಾಡಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡರು, ವೈಎನ್ ಹೊಸಕೋಟೆಯಿಂದ ದೊಡ್ಡಹಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಕೋಳಿ ತ್ಯಾಜ್ಯಗಳನ್ನು ಎಸೆದಿದ್ದಾರೆ. ಆದ್ದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ. ಇದನ್ನು ಶೀಘ್ರವೇ ತೆರವುಗೊಳಿಸಬೇಕು. ಜೊತೆಗೆ ಮುಂದೆ ಅಲ್ಲಿ ತ್ಯಾಜ್ಯಗಳನ್ನು ಎಸೆಯದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಇದಕ್ಕೆ ಪ್ರತಿ ಉತ್ತರಿಸಿದ ಪಿಎಸ್ಐ ರಾಮಚಂದ್ರಪ್ಪ ಅವರು, ವೈಎನ್ ಹೊಸಕೋಟೆ ಎಲ್ಲಾ ಕೋಳಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿ ಮುಂದೆ ಅಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕದ ಹಾಗೆ ನೋಡುತ್ತೇವೆ. ಮುಂದೆ ಏನಾದರೂ ಕೋಳಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ದರೆ ಅಂತಹವರಿಗೆ ದಂಡ ಹಾಕುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಎಸ್ಐ ನರಸಿಂಹಮೂರ್ತಿ, ಪೊಲೀಸ್ ಪೇದೆಗಳಾದ ಸದ್ದಂ, ಪುಂಡಲಿ ಕೂಗಿ ಹಾಗೂ ದಲಿತ ಮುಖಂಡರು ಹಾಜರಿದ್ದರು.